ನಮಸ್ಕಾರ ಸ್ನೇಹಿತರೆ, ಗೊತ್ತು ನೀವೆಲ್ಲ ಕರಡಿ ವಿಡಿಯೋಗೋಸ್ಕರ ಕಾಯ್ತಿದ್ದೀರ. ಕರಡಿ ಅಲಿಯಾಸ್ ನಮ್ಮ ಬಬ್ರು ವಾಹನ. ಎಲ್ಲರೂ ಫ್ಯಾನ್ಸ್ ಇದ್ದಾರೆ, ಅದಕ್ಕೆ ಕಾಯ್ತಾ ಇದ್ದೀರಾ ಅಂತ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಆದಂಥ ನಮ್ಮ ದುಬಾರೆ ಕ್ಯಾಂಪ್ ಬಗ್ಗೆ ಮಾತಾಡೋಣ. ಅಲ್ಲಿನ ಮಾವುತರಾಗಿರ್ಬೋದು, ಆ ಕ್ಯಾಂಪ್ನ ನಮ್ಮ ಅಧಿಕಾರಿಗಳಾಗಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಆಲ್ ಓವರ್ ಇಂಡಿಯಾದಲ್ಲೇ ಆಗ್ಬೋದು, ಈ ಥರ ಎಲ್ಲೇ ಹೋದರೂ ಈ ಥರ ಕ್ಯಾಂಪ್ ನಿಮಗೆ ಸಿಗಲ್ಲ. ಆಮೇಲೆ 2015 ಆದಮೇಲೆ ಇಲ್ಲಿ ಬಂದಿರೋಷ್ಟು ಆನೆಗಳು ಯಾವ ಕ್ಯಾಂಪಲ್ಲೂ ಇಲ್ಲ. ಕುಮ್ಕಿ ಆನೆಗಳು ಎಸ್ಪೆಷಲಿ, ಅದರಲ್ಲೂ ಪ್ರಶಾಂತ, ಧನಂಜಯ, ಸುಗ್ರೀವ ಮೇನ್ 3 ಇದೆಯಲ್ಲ, ಅದು ಈಗಿರೋ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಅದ್ರ ನೆಕ್ಸ್ಟ್ ಬ್ಯಾಚ್ ಏನಿದೆ, ನಮ್ಮ ಭೀಷ್ಮ, ಅಯ್ಯಪ್ಪ, ಲಕ್ಷ್ಮಣ, ಆಮೇಲೆ ನಮ್ಮ ಈಶ್ವರ, ಈ ಆನೆಗಳು ತುಂಬ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಕಂಜನ್ ಹುಲಿ ಕ್ಯಾಪ್ಚರಿಂಗಲ್ಲಿ ತುಂಬ ಚೆನ್ನಾಗಿ ಟ್ರೈನ್ಡ್ ಆಗಿದ್ದಾನೆ ಇವಾಗ. ಬನ್ನಿ ಸ್ನೇಹಿತರೆ, ಅದ್ರ ಬಗ್ಗೆ ನಮ್ಮ DRF ರಂಜನ್ ಅವ್ರನ್ನ ಮಾತಾಡ್ಸೋಣ, ಕೇಳೋಣ ನಮ್ಮ ಮುಂದಿನ ಭವಿಷ್ಯದ ಆನೆಗಳು ಯಾವ್ದ್ಯಾವ್ದಿದೆ, ಹಾಗೆ ಯಾವ ರೀತಿ ಕ್ಯಾಪ್ಚರಿಂಗ್ ಹೋಗ್ತಾರೆ ಅವರು, ಯಾವ ರೀತಿ ಆನೆನ ಟ್ರೈನ್ ಮಾಡ್ತಾರೆ, ಹಾಗೆ ಯಾವ ರೀತಿ ದಸರಾಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಇದು ದುಬಾರೆ ಕ್ಯಾಂಪ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಕಳೆದ 15 ವರ್ಷಕ್ಕೂ ಇವಾಗ್ಲಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಇದಕ್ಕೆ ಯಾರ್ಯಾರು ಕಾರಣಕರ್ತರು ಹೇಳ್ಬೋದಾ ಸರ್? ಇದಕ್ಕೆ ಮೇಯ್ನಾಗಿ ನಮ್ಮ ಮೇಲಿನ ಸಾಹೇಬರುಗಳಿಗೂ ಇಚ್ಛಾಶಕ್ತಿ ತುಂಬ ಇದೆ ಅವರಿಗೆ ಮಾಡಬೇಕು ಅಂಥೇಳಿ. ಹಾಗೆ ನಮ್ಮ ಸ್ಟಾಫ್ ಅಷ್ಟೇ, ಏನು ಕೆಲಸ ಮಾಡಿಸ್ಬೇಕು ಆನೆ ಕೈಯಿಂದ, ಅದ್ರದ್ದು ಹೆಲ್ತ್ ಆಗಲಿ ಅದೇನು ಎಲ್ಲ ನೀಟಾಗಿ ಮಾಡ್ತಾಯಿದ್ದಾರೆ. ಏನು ಕಾನೂನು ಪ್ರಕಾರ ಏನೆಲ್ಲ ಇದು ಮಾಡ್ಕೋಬೇಕು ಎಲ್ಲ ಮೆಜರ್ಸ್ನ ಪಾಲಿಸ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದಾರೆ. ಪ್ಲಸ್ ಅದನ್ನು ಆರೈಕೆ ಮಾಡ್ತಾಯಿದ್ದಾರೆ. ಮೇಲಿನವರು ಅಷ್ಟೇ ತುಂಬ ಸಪೋರ್ಟ್ ಇದ್ದಾರೆ. ಎಲ್ಲ ಸಾಹೇಬರುಗಳು ನಮ್ಮದು ತುಂಬ ಸಪೋರ್ಟ್ ಇದ್ದಾರೆ ನಮಗೆ. ಅದರಿಂದ ಸ್ವಲ್ಪ ನಮಗೆ ಇಲ್ಲಿ ಮುಂದುವರೆಕೆ ಈಸಿ ನಮಗೆ. ಸರ್, ಈಗ ಆನೆಗಳನ್ನ ಕ್ಯಾಪ್ಚರಿಂಗ್ಗೆ ಹಾಗೂ ದಸರಾಗೆ ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತೀರಾ ನೀವು? ಆಮೇಲೆ ಏನು ಕ್ವಾಲಿಟೀಸ್ ನೋಡ್ತೀರಾ ಸರ್? ಕ್ರೈಟೀರಿಯಾ ಏನಿರುತ್ತೆ ಅದಕ್ಕೆ? ಈಗ ಈಗ ನಮಗೆ ಕರ್ನಾಟಕದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದೊಡ್ಡ ಸಮಸ್ಯೆ ಇರೋದು ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ ಮೇಜರ್ ಜಾಸ್ತಿ ಆಗ್ತಾ ಇದೆ, ವರ್ಷ ಜಾಸ್ತಿ ಆಗ್ತಿದೆ. 2024 ಕಂಪೇರ್ ಮಾಡಿದ್ರೆ 25 ಸ್ವಲ್ಪ ಕಡಿಮೆ ಇರ್ಬೋದು, 24 ತುಂಬ ಇತ್ತು. ಸೊ ಅದಕ್ಕಾಗಿ ನಾವು ಈಗ ಕೆಲವು ಆನೆಗಳು ವಯಸ್ಸಾಗಿದೆ, ರಿಟೈರ್ ಆಗ್ತಿದೆ. ಬಟ್ ಒಂದೇ ಆನೆಗೆ ಪ್ರೆಷರ್ ಕೊಡಬಾರ್ದು. ನಾವು ಒಂದೇ ಆನೆ ಕೆಲಸ ಮಾಡ್ತಿದ್ರೆ ಅದಕ್ಕೆ ಪ್ರೆಷರ್. ಅದಕ್ಕಾಗಿ ನಾವು ಟೀಮ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕರ್ನಾಟಕದಲ್ಲಿ 2 ಟೀಮ್ ಫಾರ್ಮೇಷನ್ ಆಗಿದೆ, ಇನ್ನೂ 2 ಟೀಮ್ ಮಾಡ್ಬೋದು. ನಾವಿಲ್ಲಿ ಪ್ರತಿಯೊಂದು ಆನೆನ ಕುಮ್ಕಿಯಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ವಿ, ಪ್ರಯತ್ನ ಪಡ್ತಿದ್ವಿ. ಅಲ್ಲಿ ಸ್ವಲ್ಪ ಆಗಿದೆ. 10ರಿಂದ 14 ಆನೆಗಳು ಪ್ರೆಸೆಂಟ್ ಈಗ ದುಬಾರೆ, ಹಾರಂಗಿ, ಶಿಬಿರ 2ರಲ್ಲೇ ಸೇರಿ 10ರಿಂದ 14 ಆನೆಗಳು ಕುಮ್ಕಿ ಆನೆಗಳು ಈಗ ತಯಾರಾಗೇ ಇದೆ. ಮುಂದಿನ ನಮ್ಮ ಪೀಳಿಗೆ, ನಮ್ಮ ಜನ್ರೇಷನಿಗಂತೂ ಆನೆಗಳು ಇದೆ ನಮಗೀಗ. ಅದು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಫಸ್ಟ್ ಅದಕ್ಕೆಲ್ಲ ಟ್ರೈನಿಂಗ್ ಕೊಡಬೇಕು. ಫಸ್ಟ್ ಪಟಾಕಿ ಸೌಂಡ್, ಮತ್ತು ಆನೆ ಕಾಡಾನೆ ಹಿಡಿದ್ರೆ ಯಾವ ಥರ ಎಳ್ಕೊಂಡು ಬರೋಕು. ಸೊ ಅದಕ್ಕೆ ನಾವಿಲ್ಲೆಲ್ಲ ಮರ ಕಟ್ಟಿ ಎಳಿಸಿ ಪ್ರಾಕ್ಟೀಸ್ ಕೊಡ್ತೀವಿ ಅದಕ್ಕೆಲ್ಲದಕ್ಕೂ. ಮತ್ತು ಮೇಲಿಂದ ಪಟಾಕಿ ಹಾಕಿ ಆ ಸೌಂಡ್ ಏನು ನಿಮಗೆ ಕನನ್ ಫೈರಿ ಮಾಡೋತ್ತಿಗೆ ಆಗುತ್ತೆ ನೋಡಿ, ಅದ್ರಲ್ಲಿ ಆದರೂ ಆ ಸೌಂಡ್ ತುಂಬ ಇರೋದಕ್ಕೆ ಸ್ವಲ್ಪ ಬೆದರ್ತವೆ. ಈಗ ನಾವು ಸಡನ್ನಾಗಿ ನಾವು ಸಹ ಒಂದು ಪಟಾಕಿ ಸೌಂಡಿಗೆ ಎದುರ್ತೀವಿ, ಅದೇ ಥರ ಎದುರ್ತವೆ. ಫಸ್ಟ್ ನಾವು ಒಂದ್ಸಲ ಕ್ಯಾಪ್ಚರ್ಗೆ ಟ್ರೈ ಮಾಡಿದ್ಮೇಲೆ ದಸರಾಕ್ಕೆ ಹೋಗೋಕ್ಕೆ ಅದೇನು ದೊಡ್ಡ ಸಮಸ್ಯೆ ಆಗೋಲ್ಲ. ಕ್ಯಾಪ್ಚರಿಗೆ ಟ್ರೈ ಮಾಡಿದ್ರೆ ಸಾಕು ನಮಗೆ. ದಸರಾ ಅದು ಆಟೋಮೆಟಿಕ್ ಅದು ಮಾಡ್ಕೊಳ್ತವೆ. ಮತ್ತು ಅಂತೇಳಿದ್ರೆ ಕ್ರೌಡ್ ಒಳಗೆ ಆನೆ ಆರಾಮಾಗಿ ಹೋಗ್ಬೇಕು, ಯಾವುದೇ ಬೆದರದೆ ಏನೋ ಹೋಗ್ಬೇಕು. ಆ ಥರದಲ್ಲಿ ನಾವು ಇದು ಮಾಡ್ಕೋಬೇಕಾಗುತ್ತೆ ಫಸ್ಟ್. ಅದು ಕ್ಯಾಪ್ಟನ್ಶಿಪ್ ಯಾವ ಥರ ಕೊಡ್ತೀರಾ ಸರ್? ನೀವೀಗ ಅಭಿಮನ್ಯು ಕೊಡ್ತಾಯಿದ್ರು, ಅರ್ಜುನ್ ಕೊಡ್ತಿದ್ರು. ಹೌದು, ಕ್ಯಾಪ್ಟನ್ಶಿಪ್ ಹೆಂಗೆ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಈಗ ಡಾಟ್ ಮಾಡ್ತೀವಿ ನೋಡಿ, ಡಾಟ್ ಮಾಡೋದು ನಾವು ಮೇಲೆ ಹೋಗ್ತೀವಿ, ಅದ್ರ ಮೇಲೆ ಹತ್ಕೊಂಡು ಕಾಡಾನೆ ಪತ್ತ ಹೋಗಬೇಕು. ಆ ಟೈಮಲ್ಲಿ ಯಾವ ಆನೆ ಧೈರ್ಯದಲ್ಲಿ ಮುಂದೆ ನುಗ್ಗುತ್ತದೆ, ಯಾವ ಆನೆ ಹಿಂದೆ ತಿರುಗಲ್ಲ, ಆ ಕಾಡಾನೆ ಓಡಿಸ್ಕೊಂಡು ಬಂದರೂ ಧೈರ್ಯದಲ್ಲಿ ಸ್ವಲ್ಪ ನಿಲ್ಬೇಕು. ಯಾಕೆಂದರೆ ಆನೆ ಸೆಕ್ಯೂರಿಟಿ ಪ್ಲಸ್ ನಾವು ಮೇಲೆ ಇರೋ ಎಲ್ಲರ ಸೆಕ್ಯೂರಿಟಿ ನೋಡ್ಕೊಂಡು ಅದು ಸ್ವಲ್ಪ ಗಡಿಬಿಡಿ ಆಗಬಾರ್ದು. ಅದು ಸ್ವಲ್ಪ ಧೈರ್ಯದಲ್ಲಿ ನಿಲ್ಲಬೇಕು, ಇಲ್ಲ ಅದಕ್ಕೆ ಚಾರ್ಜ್ ಮಾಡಬೇಕು. ಆ ಥರ ಯಾವ ಬಿಹೇವಿಯರ್ ಇದೆ ಅದಕ್ಕೆ ಕ್ಯಾಪ್ಟನ್ಸಿ ಕೊಡ್ತೀವಿ. ಅಂದರೆ ಈಗ ನಮ್ಮ ದುಬಾರೆ ಕ್ಯಾಂಪಲ್ಲಿ ಯಾವ ಆನೆ? ದುಬಾರೆ ಕ್ಯಾಂಪ್ ಪ್ರೆಸೆಂಟ್ ಈಗ ಪ್ರಶಾಂತ್ ಇದ್ದಾನೆ, ಸುಗ್ರೀವ ಇದ್ದಾನೆ. 2ರಲ್ಲಿ ನಾವು ಮುಂದಿನ ದಿನಗಳಿಗೆ ಇದು ಮಾಡ್ಕೋಬಹುದು. ಸರ್, ಈಗ ಕೇಳ್ಪತ್ತರ ಮಾತಂದ್ರೆ ಅಯ್ಯಪ್ಪ ತುಂಬಾ ಹೆಸರು ಮಾಡ್ತಿದ್ದಾನೆ 13 ವರ್ಷಕ್ಕೇನೆ. ಹೌದು. ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮಗೆ? ನನ್ನ ಫ್ಯೂಚರಲ್ಲಿ ಎಲ್ಲ ಆನೆಗಳು ಈಗ ಪ್ರಶಾಂತ, ಸುಗ್ರೀವ ಒಂದು ಜಾಗ ತುಂಬ ಬಲ್ಲ ಒಂದು ಆನೆ. ಅದು ಇದೇ ಥರ ಬಿಹೇವಿಯರ್ ಇದ್ದರೆ, ಇದೇ ಥರ ಇದ್ದಿದ್ರೆ ತುಂಬ್ತದೆ ಅದು. ಯಾಕೆಂದರೆ ಸಣ್ಣ ವಯಸ್ಸಲ್ಲಿ ಇಲ್ಲೇ ಹುಟ್ಟಿ ಬೆಳೆದ ಆನೆ. ಅದ್ರ ಮೇಯ್ನ್ ಕ್ರೆಡಿಟ್ ನಮ್ಮ ಹರೀಶ. ಈಗ ಹರ್ಷ ಆನೆಯಲ್ಲಿ ಮಾವುತ ಇದೆ ಹರೀಶ ಅಂತೇಳಿ, ಅವನು ಸಣ್ಣದರಿಂದ ಪಳಗಿಸಿದವನು. ಅದ್ರ ಇಡೀ ಕ್ರೆಡಿಟ್ ಅವನಿಗೆ ಸಲ್ಲಬೇಕದು. ಯಾಕೆಂದರೆ ಅವನೇ ಅದನ್ನು ತಯಾರು ಮಾಡಿ ಬಂದಿರೋದು. ಮುಂದೆ ದಿನಗಳು ಒಳ್ಳೆ ಆನೆ ಆಗ್ತದೆ, ಅದು ಒಳ್ಳೆ ಧೈರ್ಯಗಾರ ಆನೆ. ಬಟ್ ಅದೇ ಮುಂದಿನ 5 ವರ್ಷದಲ್ಲಿ ದಸರಾ ನೋಡ್ಬೋದಾ ಸರ್? ಲಾಸ್ಟ್ ಟೈಮ್ ಸೆಲೆಕ್ಟ್ ಆಗಿತ್ತು.
ಬಟ್ ಸೆಕೆಂಡ್ ಬ್ಯಾಚ್ ಸೆಲೆಕ್ಟ್ ಆಗಿತ್ತು. ಇದಿಲ್ಲ, ಮುಂದಿನ 5 ವರ್ಷ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ರಂಜನ್ ಸರ್ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರು, ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ, ಯಾವ ರೀತಿ ದಸರಾಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಹಾಗೆ ನಾವು ಒಂದು ಬಿಗ್ ಅಪ್ಡೇಟ್ ಕೇಳಿದ್ವಿ, ಯಾವಾಗ ನಮ್ಮ ಬಬ್ರು ವಾಹನ ನೋಡ್ಬೋದು ಸರ್ಕಲ್ನಲ್ಲಿ ಅಂತ. ಅವರು ಏಪ್ರಿಲ್ ಫಸ್ಟ್ ವೀಕಲ್ಲಿ ಇಲ್ಲ ಕೊನೆ ವೀಕಲ್ಲಿ ನೋಡ್ಬೋದು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.